ಎಲ್ಲರ ಬೆಂಬಲ, ನಮ್ಮ ಹಿಂದೂ ಸಮಾಜ ಆಗಿರ್ಬೋದು ಅಥವಾ ಕನ್ನಡ ಸಮಾಜದ ಬೆಂಬಲ ಇದ್ದಿದ್ರಿಂದ ಸುಲಭವಾಗಿ ನಾನು ಅದನ್ನ ರೂಢಿಸ್ಕೊಂಡೆ. 2003ರಲ್ಲಿ ನಾನು ಕಾರ್ತಿಕೇಯನವ್ರನ್ನ ಮದುವೆನೂ ಮಾಡ್ಕೊಂಡೆ. ಮದುವೆ ಮಾಡ್ಕೊಳ್ಳಕ ಮುಂಚೆ ಅವರ ಪ್ರಥಮವಾಗಿ ಶಿಬಿರದಲ್ಲಿ ಕೇಳಿದಂತಹ ಪ್ರಥಮ ಪ್ರಶ್ನೆ, ಇಲ್ಲಿ ನೀವು ಒಂದು ಹಿಂದೂ ಶಾಲೆಯನ್ನ ಆರಂಭ ಮಾಡಕ್ಕಾಗತ್ತಾ ಅಂತ. ನಾನು ಅವಾಗ ಹೇಳಿದೆ, ಈ ದೇಶದ ರೀತಿ ನೀತಿಗಳಾಗ್ಲಿ ಯಾವ ನಿಯಮಗಳಾಗ್ಲಿ ಅದು ಯಾವುದೂ ನನಗೆ ಗೊತ್ತಿಲ್ಲ. ಆದ್ರಿಂದ ಹಿಂದೂ ಶಾಲೆಯನ್ನ ಪ್ರಾರಂಭ ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಸಂಸ್ಕೃತ ಶಾಲೆ ಪ್ರಾರಂಭ ಮಾಡಬಹುದು. ಅದಕ್ಕೆ ಏನೆಲ್ಲ ಬೇಕು ಅನ್ನುವುದು ಪೂರ್ವ ಸಿದ್ಧತೆ ಇದೆ, ಒಂದು ಚಿಂತನೆ ಇದೆ, ಮಾಡಬಹುದು ಅಂತಂದೆ. ಅಲ್ಲಿಂದ ಪ್ರಯಾಣ ಪ್ರಾರಂಭವಾಯಿತು. ನಮ್ಮ ಫಿಜಿ ಭಾರತೀಯರು ಯಾರಿದ್ದಾರೆ ಅವರೆಲ್ಲರೂ ಸಾಕಷ್ಟು ಜನ ಕರ್ಮಕಾಂಡವನ್ನ ಅಭ್ಯಾಸ ಮಾಡುವಂತಹ ಪಂಡಿತರುಗಳು. ಅದೇ ಈಗ ನೀವು ಕೂಡ, ನಾನು ಮೊನ್ನೆ ನಿಮ್ಮ ಶಾಲೆಗೆ ಬಂದಾಗ ಸುಮಾರು ಜನ ನೋಡಿದೆ. ನಾನು ನೋಡಿ ಕರ್ಮಕಾಂಡ ಅಂತ ಒಂದು ಬಂತು. ಏನಿದು ಕರ್ಮಕಾಂಡ, ಏನ್ ನಡೆಯುತ್ತೆ ಅಲ್ಲಿ ಇದರಲ್ಲಿ ಅಂತ. ಅಂದ್ರೆ ಕರ್ಮಕಾಂಡ ಅಂದ್ರೆ ಏನು ಅಂದ್ರೆ ಪೌರೋಹಿತ್ಯ ಅಂತ ಅರ್ಥ. ಅವರೆಲ್ಲ ಕರ್ಮಕಾಂಡಿಗಳು ನಾವು ಅಂತ ಹೇಳ್ಕೊತಾರೆ. ಅಂದ್ರೆ ನಾವೆಲ್ಲ ಪುರೋಹಿತರು ಅಂತ ಅರ್ಥ. ಅದನ್ನ ಆಡು ಭಾಷೆನಲ್ಲಿ ಪಂಡಿತರು ಅಂತಾನು ಹೇಳ್ತಾರೆ. ಹಾಗಿದ್ದಾಗ ಅಲ್ಲಿದ್ದಂತಹ ನರೇಂದ್ರ ಶುಕ್ಲ ಎನ್ನುವಂಥವ್ರು ನನ್ನ ಹತ್ರ ಸುಮಾರು ಒಂದು 3 ವರ್ಷ ಸಂಸ್ಕೃತವನ್ನ ಅಧ್ಯಯನ ಮಾಡಿದ್ರು. ಅವರು ಮೂಲತಃ ಫಿಜಿ ನಿವಾಸಿಗಳಾಗಿದ್ರು. ಇಲ್ಲಿಗೆ ಆಸ್ಟ್ರೇಲಿಯಾ ದೇಶಕ್ಕೆ ಬಂದು ಸಾಕಷ್ಟು ಜ್ಞಾನವನ್ನ ಸಂಪಾದಿಸಿ ಅವರು ಇಲ್ಲೇ ಹತ್ರದಲ್ಲಿರುವಂತಹ ಒಂದು ಶಾಲೆಯಲ್ಲಿ ಅವರು ಮುಖ್ಯ ಕಾರ್ಯವಾಹರಾಗಿ ಆ ಒಂದು ಸ್ಥಾನವನ್ನ ಪಡ್ಕೊಂಡಿದ್ದಂಥವರು. ಅಂದ್ರೆ ಶಿಕ್ಷಕ ವೃತ್ತಿಯಲ್ಲಿ ಇರುವಂಥವ್ರು ಅವರು. ಆದ್ರಿಂದ ಅವರಿಗೆ ಸಂಸ್ಕೃತದ ಕ್ರಮ ಅವರಿಗೆ ಮಾತ್ರ ಗೊತ್ತಾಗಬೇಕಾಗಿತ್ತು. ಉಚ್ಚಾರಣೆ ಎಲ್ಲ ಬಹಳ ಸಾಕಷ್ಟು ಶುದ್ಧವಾಗಿತ್ತು. ಯಾವಾಗ ಅವರು ನನ್ನ ಹತ್ರ ಬಂದು ಪಾಠವನ್ನ ಅಂದ್ರೆ ಸಂಸ್ಕೃತವನ್ನ ಅಧ್ಯಯನ ಮಾಡಕ್ಕೆ ಬಂದ್ರು, 2 ವರ್ಷ ಆಗ್ತಿದ್ದಂಗೆ ಅವ್ರು ಹೇಳಿದ್ರು, ಇಂತಹ ಒಂದು ವಿಶೇಷವಾದ ವಿದ್ವತ್ ಯಾವುದಿದೆ ನಿಮ್ಮಲ್ಲಿ ಅದು ಇಲ್ಲಿಗೇನೇನೆ ನಿಲ್ಲಬಾರದು, ನಾವು ಒಂದು ಶಾಲೆಯನ್ನ ಪ್ರಾರಂಭ ಮಾಡೋಣ ಅಂದ್ಬಿಟ್ಟು. ಇದಕ್ಕೆ ಮುಂಚೆನೇನೆ ನನ್ನ ಯಜಮಾನರು ಕೇಳಿದ್ರು, ಅದಕ್ಕೂ ಮುಂಚೆ ನಮ್ಮ ತಂಗಿ ಹಾಗೂ ಭಾವ ಕೇಳಿದ್ರು. ಹೀಗಾಗಿ ಅವರೆಲ್ಲರ ಒಂದು ಮನಸ್ಸಂಕಲ್ಪದಿಂದ ಮತ್ತೆ ಸಮಾಜಕ್ಕೆ ಅವಶ್ಯಕತೆ ಇತ್ತು. ಇನ್ನೊಂದು ವಿಷಯ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಆಸ್ಟ್ರೇಲಿಯಾದ ಇತಿಹಾಸವನ್ನ ನೋಡ್ತು ಅಂದ್ರೆ ಸುಮಾರು 100 ವರ್ಷಕ್ಕೆ ಹಿಂದೆನೇನೆ ಇಲ್ಲಿ ಭಾರತೀಯ ಭಾಷೆಗಳಿಗಾಗಿ ಹಾಗೂ ಭಾರತೀಯತ್ವಕ್ಕಾಗಿ ಒಂದು ವಿಶೇಷವಾದಂತಹ ಒಂದು ಅಧ್ಯಯನ ಕೇಂದ್ರವೇ ಇರ್ತಿತ್ತು ವಿಶ್ವವಿದ್ಯಾನಿಲಯಗಳಲ್ಲಿ. ಅದಕ್ಕೆ ಇಂಡಿಕ್ ಸ್ಟಡೀಸ್ ಅಂತ ಹೇಳ್ತಾರೆ. ಸಿಡ್ನಿ ಒಂದೇ ಅಲ್ಲ, ಆಸ್ಟ್ರೇಲಿಯಾದ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಭಾಷೆ ಮತ್ತು ಸಂಸ್ಕೃತ, ಭಾರತಕ್ಕೆ ಸಂಬಂಧಪಟ್ಟ ವಿಷಯಗಳ ಕೂಲಂಕಷ ಅಧ್ಯಯನ ಅಷ್ಟೇ ಅಲ್ಲದೇನೆ ಆಯುರ್ವೇದ ಶಾಸ್ತ್ರ ಎಲ್ಲವೂ ನಡೀತಾ ಇತ್ತು. ಇಲ್ಲೂ ಕೂಡ ಸಿಡ್ನಿಯಲ್ಲೂ ಕೂಡ ಹಲವಾರು ಸಂಸ್ಥೆಗಳು ಸಂಸ್ಕೃತವನ್ನ ಹೇಳ್ಕೊಡ್ತಾ ಇದ್ರು. ಅಂದ್ರೆ ನಮಗೊಂದು ಏನ್ ಅಭಿಪ್ರಾಯ ಇದೆ ಅಂದ್ರೆ, ಶ್ಲೋಕ ಕಲ್ತ್ಕೊಂಡ್ಬಿಟ್ರೆ ಸಂಸ್ಕೃತ ಕಲ್ತ್ಕೊಂಡ್ವಿ ಅಂತ ಒಂದು ಅಭಿಪ್ರಾಯ ಇದೆ. ಅದು ತಪ್ಪು ಕಲ್ಪನೆ. ಯಾಕೆ ಅಂದ್ರೆ ಶ್ಲೋಕವನ್ನ ಪ್ರಾರಂಭದ ಹಂತದಲ್ಲಿ ಮಗುವಿಗೆ ಯಾಕೆ ಕಲಿಸ್ಕೊಡ್ತೀವಿ ಅಂತಂದ್ರೆ, ಆಂಗ್ಲ ಭಾಷೆನಲ್ಲಿ ಒಂದು ಮಾತು ಹೇಳ್ತೀವಿ, ಇಟ್ ಇಸ್ ಅನ್ ವೊಕ್ಯಾಬ್ಯುಲರಿ ಬಿಲ್ಡಿಂಗ್ ಅಂತ. ಪದ ಸಮೂಹದ ಆ ಸಮನ್ವಯ ಬೇಕು ನಮಗೆ. ಇಲ್ಲ ಅಂತಂದ್ರೆ ಈಗ ಡಾಟಾ ಕಲೆಕ್ಷನ್ ಅಂತ ಅಂದ್ಬಿಟ್ಟು ಆ ಸಂಗ್ರಹಣ ಶಕ್ತಿ ನಮ್ಮ ಮಸ್ತಿಷ್ಕದಲ್ಲಿ ಇಲ್ಲದೆ ಇತ್ತು ಅಂದ್ರೆ ವಾಕ್ಯ ರಚನೆಯಾಗ್ಲಿ ಮಾತನಾಡುವಿಕೆ ಆಗ್ಲಿ ಖಂಡಿತ ನಮಗೆ ಬರಕ್ಕೆ ಸಾಧ್ಯವಿಲ್ಲ. ಪದಗಳಿಗಾಗಿ ತಡಕಾಡ್ತೀವಿ, ಹುಡುಕಾಡ್ಬೇಕಾಗತ್ತೆ. ಆದ್ರಿಂದ ಶ್ಲೋಕವನ್ನ ಅಭ್ಯಾಸ ಮಾಡೋದು ಒಂದು ಭಾಗ. ಎಲ್ಲರೂ ಹೇಳ್ಕೊಡ್ತಾ ಇದ್ರು, ಉಪನಿಷತ್ ಹೇಳ್ಕೊಡ್ತಿದ್ರು, ವೇದಾಧ್ಯಯನ ನಡೀತಾ ಇತ್ತು, ಶ್ಲೋಕಗಳನ್ನ ಹೇಳ್ಕೊಡ್ತಿದ್ರು, ಭಗವದ್ಗೀತಾ ಪಠಣಗಳಾಗ್ತಿತ್ತು, ಎಲ್ಲ ನಡೀತಿತ್ತು. ಆದ್ರೆ ಭಾಷೆ ಹೇಳ್ಕೊಡ್ತಾ ಇದ್ದಿರಬಹುದು, ಆದರೆ ಒಂದು ಕ್ರಮದಲ್ಲಿ ಭಾಷೆಯನ್ನ, ಗುರುಕುಲದ ಪದ್ಧತಿಯನ್ನ
ಆಸ್ಟ್ರೇಲಿಯಾ ದೇಶದ ಮುಖ್ಯ ಶಾಲೆ, ಮೇನ್ ಸ್ಟ್ರೀಮ್ ಸ್ಕೂಲ್ ಅಂತ ಯಾವ್ದನ್ನ ಹೇಳ್ತೀವಿ, ಆ ಮುಖ್ಯ ಶಾಲೆಗೆ ಸಂಬಂಧಪಟ್ಟ ರೀತಿಯಲ್ಲಿ ಅಳವಡಿಸಿಕೊಂಡಂತಹ ಕೀರ್ತಿ ಸಿಡ್ನಿ ಸಂಸ್ಕೃತ ಶಾಲೆಗೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ. ಅಂತಹ ಒಂದು ಕ್ರಮವನ್ನ ನಿರ್ಮಾಣ ಮಾಡಿ ಕೊಟ್ವಿ. ಸುಮಾರು 20 ವರ್ಷದಿಂದ ನಡೀತಾ ಇದೆ. ಮುಂದಿನ ವರ್ಷ 20ನೇ ವರ್ಷದ ವಾರ್ಷಿಕೋತ್ಸವವನ್ನ ನಾವು ಆಚರಿಸ್ತಾ ಇದೀವಿ. 2 ದಶಕಗಳು ಕಳೆದಿದೆ. ಖಂಡಿತ ಶಾಲೆಗಳ ಜೊತೆಗೆ ಈಗ ನೀವು ಮಕ್ಕಳಿಗೆ ನಿಮ್ಮ ವೇದ ಪಠಣಗಳಾಗಿರ್ಬೋದು, ಇಲ್ಲ ನೀವು ಹೇಳೋ ಭಾಷಾ ಚಾತುರ್ಯತೆ ಇರ್ಬೋದು, ಎಲ್ಲದೂ ಕೂಡ ಬರುತ್ತೆ. ಅದೇ ರೀತಿಯಲ್ಲಿ ನೀವು ಕೂಡ ವಯಸ್ಕರಿಗೂ ಇಲ್ಲ ಅವ್ರಿಗೂ ಕೂಡ ನೀವು ಹೇಳ್ಕೊಡ್ತಾ ಇದ್ದೀರಾ ಅನ್ನೋದು ಕೂಡ ನಾನು ಕೇಳ್ಪಟ್ಟೆ. ಸೊ ಅದು ಹೇಗೆ ಬಂತದ್ದು ಮಕ್ಕಳಿಗೆ ಜೊತೆಗೆ ಆ ಕಲಿಯುವ ಒಂದು ಏನು ವಯಸ್ಸು ಅಂತ ಏನು ಇರೋದಿಲ್ಲ. ಆದ್ರೆ ಅವರು ಬೇರೆ, ನಾವು ವಯಸ್ಕರು ನಾವು ಕೂಡ ಕಲಿತೀವಿ ಅನ್ನೋದು ಹೇಗೆ ಬಂತದ್ದು ಮುಂದಕ್ಕೆ? ಅದು ಒಂದು ವಿಷಯವನ್ನ ನಾವು ಯಾವುದೇ ದೇಶಕ್ಕೆ ಬರಲಿ, ಆ ದೇಶಕ್ಕೆ ಏನು ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ದೇಶಕ್ಕೆ ಒಂದು ತನ್ನದೇ ಆದಂತಹ ರೀತಿ ನೀತಿಗಳಿರುತ್ತೆ. ನನಗಿಷ್ಟ ಬಂದ ಹಾಗೆ ನಾನು ಭಾಷೆಯನ್ನ ಕಲಿಸಬಾರದು. ಇಲ್ಲ, ನಾನು ಗುರುಕುಲದ ಪದ್ಧತಿಯಲ್ಲಿಯೇ ಈ ಭಾಷೆಯನ್ನ ಕಲಿಸ್ಕೊಡ್ತೀನಿ ಅಂದ್ರೆ ಖಂಡಿತ ನಾವು ಆ ಭಾಷೆಗೆ ಅಥವಾ ಆ ದೇಶಕ್ಕೆ ಏನನ್ನೂ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಯೋಚನೆ ಮಾಡಿದ್ವಿ ನಾವು, ಈ ಸಂಸ್ಕೃತ ಶಾಲೆಯ ನಿರ್ಮಾಣವಾದ್ಮೇಲೆ, ಅಂದ್ರೆ ಇದನ್ನ ಸಮುದಾಯ ಭಾಷಾ ಶಾಲೆ ಅಂತ ಅಂತಾರೆ, ಎಲ್ಲ ಭಾಷೆಗಳಿಗೂ ಇದೆ. ಯಾರು ಆಸ್ಟ್ರೇಲಿಯಾ ದೇಶಕ್ಕೆ ವಲಸೆ ಬಂದರೋ ಅವರೆಲ್ಲರೂ ತಮ್ಮ ತಮ್ಮ ಭಾಷೆಯ ಶಾಲೆಗಳನ್ನ ನಿರ್ಮಾಣ ಮಾಡಿದ್ದಾರೆ. ಕನ್ನಡದ ಶಾಲೆಯೂ ಇದೆ, ಭಾರತೀಯ ಭಾಷೆಗಳ ಶಾಲೆಯೂ ಇದೆ. ಈ ಶಾಲೆಯಲ್ಲಿ ಏನನ್ನ ಕಲಿಸ್ತೀವಿ ಅನ್ನೋದು ಕೂಡ ನಮ್ಮ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಅಂದ್ರೆ ಮುಖ್ಯವಾದ 4 ಹಂತಗಳು: ಶ್ರವಣ, ಅಷ್ಟೇ ಅಲ್ಲದೆ ಸಂಭಾಷಣ, ಪಠಣ, ಲೇಖನ. ಇದು 4 ಕೂಡ ಮಾಡುವಾಗ ನೀನು ಗ್ರಂಥವನ್ನ ಇಲ್ಲಿ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಈಗ ಉದಾಹರಣೆಗೆ ವೇದವನ್ನ ಹೇಳ್ಕೊಡ್ಬೇಕು ಅಂದ್ರೆ ಅದಕ್ಕೆ ತನ್ನದೇ ಆದಂತಹ ಒಂದು ನಿಯಮಗಳಿದೆ. ಉಪನಿಷತ್ತುಗಳನ್ನ ಹೇಳ್ಕೊಡ್ಬೇಕು ಅಂದ್ರೆ ತನ್ನದೇ ಆದಂತಹ ರೀತಿಗಳಿದೆ. ಅದಕ್ಕೆ ಇದೇ ರೀತಿ ವಸ್ತ್ರಧಾರಣೆ ಇರಬೇಕು, ಈ ರೀತಿಯಾದಂತಹ ಚಿತ್ತಶುದ್ಧಿ ಇರಬೇಕು, ಇದೇ ರೀತಿ ಆಹಾರ, ವಿಚಾರ, ವಿಹಾರ ಎಲ್ಲ ಶುದ್ಧತ್ವ ಇರಬೇಕು ಅಂತ. ಇದು ಎಲ್ಲದನ್ನು ಹೇಳ್ಕೊಡ್ತಾ ಇದ್ದೀವಿ ನಾವು ಸಂಸ್ಕೃತ ಶಾಲೆಯಲ್ಲಿ. ಆದರೆ ಈ ಸಮುದಾಯ ಭಾಷಾ ಶಾಲೆಯಲ್ಲಿ ಇಷ್ಟು ಶೇಕಡ ಮಾತ್ರ ಅದನ್ನ ಹೇಳ್ಕೊಡ್ಬೇಕು ಅನ್ನೋ ನಿಯಮ ಇದೆ. ಅಂದ್ರೆ ಅರ್ಥ ಹೇಳ್ಕೊಡ್ಬಾರ್ದು ಅಂತ ಅವ್ರು ಹೇಳ್ತಾ ಇಲ್ಲ. ಯಾವುದಕ್ಕೆ ನೀವು ಒತ್ತು ಕೊಡ್ಬೇಕು ಅಂದ್ರೆ ಭಾಷೆಯನ್ನ ಕಲಿಸಿಕೊಡಿ. ಭಾಷೆಯಲ್ಲಿ ವರ್ಣಮಾಲೆ ಆಗ್ಬೋದು, ಅಥವಾ ಸಂಭಾಷಣಾ ಶೈಲಿ ಆಗ್ಬೋದು, ಲೇಖನ ಶೈಲಿ ಇರಬಹುದು, ಅಥವಾ ಪಠಣ ಶೈಲಿ ಇರಬಹುದು. ಅದನ್ನೆಲ್ಲದನ್ನು ಶ್ರವಣ ಮಾಧ್ಯಮದಿಂದ ಅಥವಾ ಸಂಗಣಕೀಯ ಯಂತ್ರದ ಮಾಧ್ಯಮದಿಂದ, ಈ ನಾಟಕಗಳ ಮೂಲಕ, ಹಾಡಿನ ಮೂಲಕ, ಶಿಶುಗೀತೆಯ ಮೂಲಕ ನೀವು ಹೇಳ್ಕೊಡ್ಬೇಕು ಅಂತ ಒಂದು ನಿಯಮ ಇದೆ ಅಲ್ಲಿ. ಆ ನಿಯಮಕ್ಕನುಸಾರವಾಗಿ I4 ಮೆಥಡಾಲಜಿ ಅಂತ ಅಂದ್ಬಿಟ್ಟು ಸಿಡ್ನಿ ಸಂಸ್ಕೃತ ಶಾಲೆ ಒಂದು ವಿಶೇಷವಾದಂತಹ ಒಂದು ಪಾಠ್ಯಕ್ರಮವನ್ನ ನಿರ್ಮಾಣ ಮಾಡಿ, ಅದೇ ಗುರುಕುಲದ ಪದ್ಧತಿಯನ್ನ ಇಲ್ಲಿರುವಂತಹ ಮೇನ್ ಸ್ಟ್ರೀಮ್ ಸ್ಕೂಲ್ ಅಂತ ಯಾವ್ದನ್ನ ಹೇಳ್ತೀವಿ, ಮುಖ್ಯ ಶಾಲೆಗಳು, ಮಕ್ಕಳು ಬೆಳಗ್ಗಿಂದ ಮಧ್ಯಾಹ್ನದವರೆಗೆ ಯಾವ ಶಾಲೆಗಳಿಗೆ ಹೋಗ್ತಾರೋ ಆ ಶಾಲೆಯಲ್ಲಿ ಯಾವ ಡಿಡಕ್ಟಿವ್ ಅಪ್ರೋಚ್ ಅಂತ ಅಂದ್ಬಿಟ್ಟು ಇಲ್ಲಿರುವಂಥದ್ದು, ಅಂದ್ರೆ ಪಠಣದಿಂದ ವರ್ಣಮಾಲೆಗೆ ಬರುವಂತಹ ಪದ್ಧತಿ. ಅಂದ್ರೆ ಎತ್ತೇಟ್ಗೆ ಮಗು ಪುಸ್ತಕವನ್ನ ಅಲ್ಲಿ ಉಪಾಧ್ಯಾಯರು ಓದ್ತಾರೆ. ನಂತರ ನಮ್ಮ ಗುರುಕುಲ ಶಿಕ್ಷಣದಲ್ಲಿ ಆ ಇಂದ ಪ್ರಾರಂಭ ಮಾಡ್ತೀವಿ, ಅಥವಾ ಶ್ರವಣದಿಂದ ಪ್ರಾರಂಭ ಮಾಡ್ತೀವಿ. ಇಲ್ಲಿ ಶ್ರವಣ ಹಾಗೂ ದರ್ಶನ ಎರಡರ ಮೂಲಕ ಮಾಡುವಂತಹ ಒಂದು ಪಾಠ್ಯಕ್ರಮವನ್ನ ನಾವು ಅಳವಡಿಸಿಕೊಂಡು ವಿಶೇಷವಾದ ರೀತಿಯಲ್ಲಿ ಸಿಡ್ನಿ ಸಂಸ್ಕೃತ ಶಾಲೆ ತನ್ನದೇ ಆದಂತಹ ಒಂದು ವಿಶೇಷ ಹೆಸರನ್ನ ಗಳಿಸಿದೆ. ಅದನ್ನ ಸಮಾಜವೂ ಕೂಡ ಅದಕ್ಕೆ ಪೂರಕವಾಗಿ ಬೆನ್ನೆಲುಬಿನ ಹಾಗೆ ನಿಂತು, ನಮ್ಮ ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಇರ್ಬೋದು, ಅಥವಾ ಹಿಂದೂ ಹೆರಿಟೇಜ್ ಸೊಸೈಟಿ ಇರ್ಬೋದು, ಪ್ರಪ್ರಥಮ ಮಂದಿರ, ಶ್ರೀಮಂದಿರ, ಅದರ ಪುರೋಹಿತರಾದಂತಹ ಪಂಡಿತ್ ಜತಿನ್ ಭಟ್ ಜಿ ಇರ್ಬೋದು, ಅಷ್ಟೇ ಅಲ್ಲದೇನೆ ನಿತ್ಯ
ನಿತ್ಯ ನಿರಂತರವಾಗಿ ನಮಗೆ ಸಹಾಯವನ್ನ ಮಾಡ್ತಾ ಇರುವಂತಹ ನರೇಂದ್ರ ಧವೆ ಪಂಡಿತ್ ಅವರು ಇರಬಹುದು, ಅಥವಾ ವೆಂಕಟರಾಮನ್ ಮಹೋದಯ ಇರಬಹುದು, ಪಂಡಿತ್ ವೆಂಕಟರಾಮನ್ ಮಹೋದಯ, ಇವರ ಎಲ್ಲರ ಒಂದು ಆಶೀರ್ವಾದ, ಮಾರ್ಗದರ್ಶನ, ಇದರಿಂದ ಭಾಷೆಯನ್ನ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಈಗ ಭಾಷೆಯನ್ನು ಅಂತ ಹೇಳ್ತಾ ಇದ್ದೀರಾ, ಈ ಭಾಷೆಯಲ್ಲಿ ನೀವು ಕನ್ನಡವನ್ನು ಕೂಡ ಉಪಯೋಗಿಸ್ಕೊಳ್ಳೋದು ಏನಾದ್ರು ಇದೆಯಾ? ಉಪಯೋಗಿಸ್ತೀರಾ ಇದಕ್ಕೆ? ಖಂಡಿತವಾಗ್ಲೂ ಉಪಯೋಗಿಸ್ತೀವಿ. ಯಾಕೆಂದ್ರೆ ಸಂಸ್ಕೃತ ಮಾತನಾಡುವಂತಹ ಮಕ್ಕಳು ಬಹಳ ಕಮ್ಮಿ, ಆದ್ರೆ ಸಂಸ್ಕೃತ ಮಯವಾದಂತಹ ಭಾಷೆಯನ್ನ ಮಾತನಾಡುವಂತವ್ರು ಇದ್ದಾರೆ. ಈಗ ಹಿಂದಿ ಭಾಷೆಯ ಮಕ್ಕಳನ್ನು ನೋಡ್ತು ಅಂತಂದ್ರೆ ವಿಶೇಷವಾದಂತಹ ಸಂಸ್ಕೃತ ಪದಗಳನ್ನ ಅವರ ಆಡು ಭಾಷೆಯಲ್ಲಿ ಉಪಯೋಗಿಸ್ತಾರೆ. ಆ ರೀತಿಯಾಗಿ ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ, ಮರಾಠಿ, ಗುಜರಾತಿ, ಅಷ್ಟೇ ಅಲ್ಲದೇನೆ ಸೌರಾಷ್ಟ್ರ ದೇಶದವರು, ಫಿಜಿ ಭಾರತೀಯರು, ಕೆಲವು ಸಲ ಏನಾಗುತ್ತೆ ಅಂದ್ರೆ ತಂದೆ ಆಸ್ಟ್ರೇಲಿಯನ್ ಆಗಿರ್ತಾರೆ, ತಾಯಿ ವಾರಣಾಸಿಯವರಾಗಿರ್ತಾರೆ. ಈ ರೀತಿಯಾಗಿ ಆ ವಾರಣಾಸಿಯ ಪ್ರಾಂತದಲ್ಲಿ ಅಥವಾ ಹರಿಯಾಣ ಪ್ರಾಂತ್ಯದಲ್ಲಿರುವಂತಹ ಯಾವ ಆಡು ಭಾಷೆ ಅಂದ್ರೆ ಡೈಲೆಕ್ಟ್ ಅಂತ ಯಾವ್ದನ್ನ ಹೇಳ್ತೀವಿ, ಅಂತಹ ಭಾಷೆಗಳನ್ನ ಮಾತನಾಡುವಾಗ ಅವರ ಭಾಷೆಯಲ್ಲಿ ಸಂಸ್ಕೃತ ಈಗಾಗಲೇ ಇರುತ್ತೆ. ಆದ್ರಿಂದ ಗುಜರಾತಿಯವರನ್ನ ನೀವು ಗುಜರಾತಿಯಲ್ಲೇ ಮಾತಾಡಿ ಅಂತ ಹೇಳ್ತೀವಿ, ಕನ್ನಡದವರನ್ನ, ಕನ್ನಡದ ಮಕ್ಕಳುಗಳು ಕನ್ನಡದಲ್ಲೇ ನೀವು ಮಾತಾಡಿ ಅಂತ ಹೇಳ್ತೀವಿ. ಸಂಸ್ಕೃತ ಶಾಲೆಗೆ ಬಂದ್ರೂ ಸಹ ಅವರಿಗೆ ಒಂದು ತಾದಾತ್ಮ್ಯ ಭಾವ ಬರಬೇಕು ಅಂದ್ರೆ ಅವರ ಮಾತೃಭಾಷೆಯಲ್ಲಿಯೇ ಮಾತಾಡಿಸ್ಬೇಕು. ಹಾಗಾದ್ರೆ ನೀವು ಹೇಳೋ ರೀತಿಯಲ್ಲಿ ಈಗ ನಮ್ಮ ಕನ್ನಡಿಗರಾಗಿರ್ಬೋದು, ಕನ್ನಡಿಗರು ಬಿಟ್ಟರು ಕೂಡ ಈಗ ತಮಿಳರಾಗಿರ್ಬೋದು, ಇಲ್ಲ ನಮ್ಮ ಉತ್ತರ ಭಾರತದವರಾಗಿರ್ಬೋದು, ಯಾವುದೇ ಇಲ್ಲಿ ಅವರ ಮಾತೃಭಾಷೆನ ಮೊದಲು ಸ್ವೀಕರಿಸಬೇಕು. ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಅಂದ್ರೆ ಯಾವುದು ಸಂಸ್ಕೃತದಿಂದ ಬಂದ ಒಂದು ಪರಂಪರೆಯನ್ನು ಕೂಡ ಜೊತೆಗೆ ತಗೊಂಡು ಹೋಗ್ಬೇಕು. ಈ ವಿಚಾರದಲ್ಲಿ ಬಂದಾಗ ಒಂದು ಸಂಸ್ಕೃತಿ ಎಂದಾಗ ಅದರದೇ ಒಂದು ಬೆಳವಣಿಗೆ ಅಂತ ಬಂದಿದೆ ಅಲ್ವಾ? ಈಗ ಆಡು ಭಾಷೆಯಲ್ಲಿ ಅಂತಂದ್ರೆ ಅದನ್ನ ಜನಪದ ಸಾಹಿತ್ಯ ಅಂತ ಹೇಳ್ತಾರೆ. ಈ ಜನಪದ ಸಾಹಿತ್ಯ ಯಾವುದೇ ಒಂದು ಭಾಷೆ ಆಗಲಿ ಅದಕ್ಕೆ ಆದ ಒಂದು ಮಾನ್ಯತೆಯನ್ನು ಕೊಟ್ಟಿರುತ್ತೆ. ಅದರಲ್ಲಿ ಸಂಸ್ಕೃತ ಮತ್ತೆ ಅದು ಎರಡು ಕೂಡ ಬೇರೆ ಇರುತ್ತೆ. ಈಗ ನಾವು ಹೇಳ್ಬೇಕು ಅಂದ್ರೆ ಕರ್ನಾಟಕ ತಗೊಳ್ತಂದ್ರೆ ಯಕ್ಷಗಾನ ಇರ್ಬೋದು, ಇಲ್ಲ ಅಂತಂದ್ರೆ ಒಂದು ನಮ್ಮ ಉತ್ತರ ಕರ್ನಾಟಕದ ಡೊಳ್ಳು ಕುಣಿತ ಇರ್ಬೋದು, ಇಲ್ಲ ಕಂಸಾಳ ಪದಗಳಾಗಿರ್ಬೋದು. ಇವುಗಳನ್ನ ತಗೊಂಡಾಗ, ಯಾಕೆಂದ್ರೆ ಅವು ಜನಪದ ಕಲೆಗಳು, ಅದಾಗ ತಗೊಂಡಾಗ ಅದರಲ್ಲಿ ಸಂಸ್ಕೃತಿ ಅನ್ನೋದು ಇದೆಯಾ? ಸಂಸ್ಕೃತಿ ಕನ್ನಡ ಅನ್ನೋದು ಎಲ್ಲದೂ ಕೂಡ ಬರುತ್ತಾ? ಅದರಲ್ಲಿ ನೀವು ಕೂಡ ನಾಟಕಗಳು ಮಾಡಿಸಿದ್ದೀರಾ ಅಂತ ಕೇಳಿದೀನಿ ನಾನು. ಆಮೇಲೆ ಪುನಃ ನಿಮ್ಮ ಇದಕ್ಕೆ ಸಂಸ್ಕೃತ ಶಾಲೆಗೆ ಬಂದಾಗ ಅಲ್ಲಿ ನಾಟಕಗಳು ಮಾಡಿರೋದೆಲ್ಲ ಇದೆ. ಅದನ್ನು ಕೂಡ ಅದನ್ನ ನೋಡಿದೀನಿ, ನಾನು ತುಂಬಾನೇ ಮನ್ಸಾರ ಇಷ್ಟಪಟ್ಟಿದ್ದೀನಿ. ಜೊತೆಗೆ ನಿಮ್ಮ ಒಂದು ಇಷ್ಟವಾಗುವಂತಹದ್ದು ಯಾವ್ದಾದ್ರು ಇದೆಯಾ ಕನ್ನಡದಲ್ಲಿ ಮಾಡ್ಬೇಕು ಈ ತರ ಸಂಸ್ಕೃತಿಗೆ ಸಂಬಂಧಪಟ್ಟಂಗೆ ಅಂತ ಏನಾದ್ರು ಇದೆಯಾ? ಖಂಡಿತವಾಗ್ಲೂ ನನಗೆ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಕನ್ನಡದ ಒಲವು ಅಷ್ಟು ಸುಲಭವಾಗಿ, ಭಾಷೆಯ ಮೇಲಿನ ಒಲವು ಎಲ್ಲರಿಗೂ ಅಷ್ಟು ಸುಲಭವಾಗಿ ಬರಲ್ಲ. ಅದಕ್ಕೆ ಯಾರು ಆ ಭಾಷೆಯನ್ನ ನಮಗೆ ನಮ್ಮ ಪ್ರಥಮ ಹಂತದಲ್ಲಿ, ನಮ್ಮ ಬಾಲ್ಯದಲ್ಲಿ ಕಲಿಸ್ಕೊಡ್ತಾರೋ ಅವರ ಪ್ರಭಾವ ನಮ್ಮ ಮೇಲೆ ಬಹಳ ಇರುತ್ತೆ. ಆದ್ರಿಂದ ಮೊಟ್ಟ ಮೊದಲನೇದಾಗಿ ಕನ್ನಡವನ್ನ ನಾನು ಇಷ್ಟು ಪ್ರೀತಿಸುವುದಕ್ಕೆ ಕಾರಣ ಎರಡು ವ್ಯಕ್ತಿಗಳು. ಒಂದು, ನಮ್ಮ ಶಾಲೆಯಲ್ಲಿ ಪ್ರತಿ ಶನಿವಾರ ಒಂದು ಬಾಲಸಭೆ ಅಂತ ಮಾಡೋರು. ಅಲ್ಲಿಗೆ ನಿಮ್ಮ ಊರಿನಲ್ಲಿ, ನಮ್ಮ ಊರಿನಲ್ಲಿ ಅಂದ್ರೆ ನಾನು ಹಾಸನದಲ್ಲಿದ್ದಾಗ ಆ ಭಾರತೀಯ ವಿದ್ಯಾಮಂದಿರದಲ್ಲಿ ಆ ಬಾಲಸಭೆಯಲ್ಲಿ ಎಂತಹ ವಿದ್ವಾಂಸರುಗಳನ್ನ ಕರೆಸ್ತಾ ಇದ್ರು ಅಂದ್ರೆ ನಾವು ಬಹಳ ಪುಣ್ಯವನ್ನ ಮಾಡಿದೀವಿ ಅಂತ ಅನ್ಕೊಳ್ಬೇಕು. ಅಲ್ಲಿಗೆ ಜಿ.ಪಿ. ರಾಜರತ್ನಂ ಅವರು, ಆ ಜಿ.ಪಿ. ರಾಜರತ್ನಂ ಅವರ ವ್ಯಕ್ತಿತ್ವ, ಅವರು ಹಾಕಿಕೊಳ್ತಾ ಇದ್ದಂತಹ ಉಡುಪು, ಅವರು ಆಡ್ತಾ ಇದ್ದಂತಹ ಮಾತು, ಅಷ್ಟೇ ಅಲ್ಲದೆ ಅವರ ಶಾರೀರದ ಸೌಷ್ಠವತೆ, ಅದನ್ನೆಲ್ಲ ನಾವು ಚಿಕ್ಕ ಮಕ್ಕಳಾಗಿದ್ರು ಕೂಡ ಗಮನ ಸೆಳೆಯುವ ರೀತಿಯಲ್ಲಿ ಇರ್ತಿತ್ತು. ಆಗೇನಾಯ್ತು, ಅವರಿಂದ ಪ್ರಭಾವ ನನಗೆ ಮುಂದೊಂದು ದಿವಸ ನಾನು ಇವರ ರೀತಿಯಲ್ಲಿ ಕನ್ನಡವನ್ನ ಮಾತಾಡಬೇಕು ಅಂತ. ಅವರು ನಮ್ಮ ಶಾಲೆಗೆ ಬರ್ತಿದ್ರು, ಅವರು ಶಿಶುಗೀತೆಗಳನ್ನ ಹೇಳ್ಕೊಡ್ತಾ ಇದ್ರು.
ಅದು ಕೂಡ ಅವರ ಒಂದು ಲೇಖನ ಆಯ್ತು ಅದೇ ರೀತಿನೇ ಹೇಳ್ಕೊಡ್ತಾ ಇದ್ರು. ಇಲ್ಲ ಅಂದ್ರೆ ಅವರ ಲೇಖನ ಶೈಲಿ, ಅವರ ಶಿಶುಗೀತೆಯ ಶೈಲಿ, ಅಷ್ಟೇ ಅಲ್ಲದೇನೆ ಅವರು ಆಡ್ತಾ ಇದ್ದಂತಹ ಕೆಲವು ಹೆಂಡಕುಟ್ಕ ರತ್ನನ ಪದಗಳಾಗಿರಬಹುದು, ಎಲ್ಲದನ್ನೂ ನಮಗೆ ಅಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ರು ಅವರು. ರಾಜರತ್ನ ಬಂದಾಗ ಒಂದು ಸತಿ ಅವರು ಇದರಲ್ಲಿ ಲೇಖನದಲ್ಲಿ ಇದೆ, ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಇಂಡ ಕುಡಿದ ಕೈನ, ಸಸ್ಸು ತಮ್ಮನ್ಗೆ ಹೇಳೋ ನನ್ಗೆ ಲಾರಿ ನಿಂತ್ಕೊಂಡಿರೋ ತರ ಒಂದು ಇದೆ. ಹೌದು, ಬ್ರಹ್ಮ ನಿನ್ಗೆ ಜೋಡಿಸ್ತೀನಿ ಹೆಂಡ ಮುಟ್ಟಿದ ಕೈನ, ಹೇಗೆ ಹೇಳು ಸರಸ್ವತಮ್ಮನ್ ಹೋಗಿ ಹೇಳು, ಇದು ಹೆಂಡ ಮುಟ್ಟಿದ ಕೈ ಆದ್ರೂ ಮನಸ್ಸು ಪವಿತ್ರವಾಗಿದೆ. ಒಂದು ತಿಳ್ಕೊಳ್ಬೇಕು ನಾವು, ಭಾಷೆ ಯಾವತ್ತು ಭಾವನೆಯ ಜೊತೆಯಲ್ಲಿರುತ್ತೆ. ಆ ಭಾವನೆಯ ಮೂಲಕ ಭಾಷೆಯನ್ನ ಕಲಿಸಿಕೊಟ್ಟಂತ ಕೀರ್ತಿ ಅಂತಹ ರಸಋಷಿಗಳಿಗೆ ಹೋಗುತ್ತೆ. ಅಂತಹ ದಿಗ್ಗಜರು ಅವರು, ಅವರೆಲ್ಲರೂ ಮೂಲತಃ ತಮಿಳು ಪ್ರಾಂತ್ಯದವರವರೆಲ್ಲ. ಕನ್ನಡದ ಕೊಡುಗೆ ಅಪಾರ ಅವರು. ನಂತರ ಬಂದಂತವರು DVG ಅವರು, DV ಗುಂಡಪ್ಪನವರು. ನಾನು 5-6-7 ವರ್ಷದ ಹುಡುಗಿ ಇರಬಹುದು, ಸುಮ್ಮನೆ ಹೋಗಿ ಅಜ್ಜಿ ಮನೆಗೆ ಹೋದಾಗ ಹಿಂದೆನೆ ಗೋಖಲೆ ಇನ್ಸ್ಟಿಟ್ಯೂಟ್ ಬೆಂಗಳೂರಿನಲ್ಲಿ ಬಸವನಗುಡಿ ಕ್ಷೇತ್ರದಲ್ಲಿ ಏನು ತಿಳಿಯುತ್ತೋ ತಿಳಿಯಲ್ವೋ ಹೋಗಿ ಕೂತ್ಕೊಳ್ತಾ ಇದ್ವಿ ಅಲ್ಲಿ. ಎಂತಹ ಅಗಾಧವಾದ ಸಾಹಿತ್ಯ ಅವರದು ಅಂದ್ರೆ, ಎಲ್ಲೋ ಒಂದು ಈ ಜೀವಕೋಶದಲ್ಲಿ ಅವರ ಆ ವಾಣಿ ಕೂತಿದೆ, ಇವತ್ತು ಅದು ಮಾತಾಡ್ತಾ ಇದೆ. ಭಗವದ್ಗೀತೆಯ ಜೀವನ ಧರ್ಮ ಯೋಗವಾಗಿರ್ಬೋದು, ಮಂಕುತಿಮ್ಮನ ಕಗ್ಗ ಆಗಿರ್ಬೋದು, ಮರಳಮುನಿಯನ ಕಗ್ಗ ಆಗಿರ್ಬೋದು, ಅವರ ಒಂದು ಭಾಷೆಯ ಸೌಷ್ಠವತೆ ಇದೆಯಲ್ವಾ, ಆ ಸೌಷ್ಠವತೆಯನ್ನ ಕನ್ನಡಿಗರು ಬೆಳೆಸ್ಕೊಂಡು ಬರಬೇಕಿತ್ತು. ನಾವು ಪೂರ್ವ ಕನ್ನಡ, ನಡುಗನ್ನಡ, ಮಧ್ಯ ಕನ್ನಡ, ಈಗಿನ ಕನ್ನಡ, ಆಡು ಕನ್ನಡ, ಬಾರಿನ ಕನ್ನಡ ಅಂತ 108 ವಿಂಗಡಣೆ ಮಾಡ್ಕೊಂಡು ಹೊರಟೋದ್ವೇ ವಿನಃ ಆ ಭಾಷೆಯ ಘನತೆ ಏನು ಅನ್ನೋದನ್ನ ನಾವು ಮರ್ತು ಬಿಟ್ವಿ. ಇವತ್ತಿಗೂ ಕೂಡ ಭಾರತೀಯ ಭಾಷೆಗಳಲ್ಲಿ 2 ಭಾಷೆ 58ರಿಂದ 59 ಅಕ್ಷರಗಳನ್ನು ಉಳಿಸಿಕೊಂಡು ಬಂದಿರುವಂತವ್ರು. ಅದರಲ್ಲೂ ಮಹಾಪ್ರಾಣ, ಅಲ್ಪ ಪ್ರಾಣ, ಅನುಸ್ವಾರಗಳನ್ನ ಸಮಗ್ರವಾಗಿ ಉಪಯೋಗಿಸ್ತಿರುವಂತಹ ಭಾಷೆ ಅಂದ್ರೆ ಕನ್ನಡ ಒಂದೇ, ಏಕೈಕ ಭಾಷೆ ಕನ್ನಡ ಒಂದೇ.